ಈ ಥರ ಡಾರ್ಕ್ ಅಂಡರ್ಆರ್ಮ್ಸ್ ನಿಮಗೂ ಇದ್ದರೆ, ಕಂಕುಳು ಭಾಗ ಕಪ್ಪಾಗಿದ್ದರೆ ಇವತ್ತಿನ ರೆಮಿಡಿನ ನೀವು ಟ್ರೈ ಮಾಡಿ ನೋಡಿ. 100% ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಇದು ನಾನು ರೆಗ್ಯುಲರಾಗಿ ಪರ್ಸ್ನಲಿ ಯೂಸ್ ಮಾಡ್ತಾ ಇರೋವಂತಹ ರೆಮಿಡಿ. ನನಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಸೊ ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಮಿಡಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಕೂಡ ಯೂಸ್ ಮಾಡುವಂಥದ್ದು. ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಕಂಕುಳು ಭಾಗ ಎಷ್ಟೇ ಕಪ್ಪಾಗಿದ್ರೂ 2 ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈ ರೆಮಿಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಲ್ಲಿ ಕೆಲವೊಂದು ಮುಖ್ಯವಾಗಿರುವಂತಹ ಟಿಪ್ಸನ್ನು ಶೇರ್ ಮಾಡಿದ್ದೀನಿ. ಹಾಗೆ ಯಾವ ಕಾರಣಕ್ಕೋಸ್ಕರ ಕಂಕುಳು ಭಾಗ ಕಪ್ಪಾಗುತ್ತೆ, ಅದನ್ನು ಬರದೇ ಇರೋ ರೀತಿ ತಡೆಗಟ್ಟೋದು ಹೇಗೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ. ಸೊ ಮೊದಲಿಗೆ ನಾವು ಕಂಕುಳು ಭಾಗನ ಕ್ಲೀನ್ ಮಾಡ್ಕೋಬೇಕು. ನಾನಿಲ್ಲಿ ವೆಟ್ ವೈಪ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದ್ದರೆ ವೆಟ್ ವೈಪ್ಸನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬಿಸಿನೀರಿಗೆ ಶಾಂಪೂನ ಹಾಕ್ಕೊಂಡು ಆ ಶಾಂಪೂ ವಾಟರಿಂದ ಕ್ಲೀನಾಗಿ ವಾಶ್ ಮಾಡ್ಕೋಬೋದು. ಅಥವಾ ಸೋಪ್ ವಾಟರ್ ಬಾಡಿ ವಾಶಿಂದನೂ ಕೂಡ ನೀವು ಕ್ಲೀನಾಗಿ ವೈಪ್ ಮಾಡ್ಕೋಬೇಕು. ಯಾಕಂದರೆ ಕೆಲವರು ತುಂಬ ಸ್ವೆಟ್ ಆಗ್ತಾ ಇರ್ತಾರೆ, ಡಿಯೋಡ್ರೆಂಟ್ಗಳನ್ನ ಯೂಸ್ ಮಾಡಿರ್ತಾರೆ, ಪರ್ಫ್ಯೂಮ್ಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಅದೆಲ್ಲ ಹಾಗೇ ಇರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಯಾವುದೇ ರೆಮಿಡಿನ ಟ್ರೈ ಮಾಡಿದರೆ ಗುಡ್ ರಿಸಲ್ಟ್ ಸಿಗುತ್ತೆ. ಫಸ್ಟು ನಾನು ಒಂದು ಬೌಲಿಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ರೀತಿಯಾಗಿ ಉಪ್ಪು ಚೆನ್ನಾಗಿ ಕರಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಅಪ್ಲೈ ಮಾಡಿ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡ್ತಾ ಇರಬೇಕು. ಸೊ ಒಂದು 30 ಸೆಕೆಂಡು ಒಂದು ಕಡೆ 30 ಸೆಕೆಂಡಷ್ಟು ಚೆನ್ನಾಗಿ ರಬ್ ಮಾಡಬೇಕು. ಬಟ್ ಜೋರಾಗಿ ಪ್ರೆಷರ್ ಹಾಕಿ ಆರ್ಷಾಗಿ ರಬ್ ಮಾಡಬಾರ್ದು. ನಿಧಾನವಾಗಿ ಜೆಂಟಲಾಗಿ ರಬ್ ಮಾಡಬೇಕು. ಮೊಸರು ಜೊತೆ ಉಪ್ಪನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ರಬ್ ಮಾಡೋದ್ರಿಂದ ಇದು ಕೆಮಿಕಲ್ ಎಕ್ಸ್ಫೋಲಿಯೇಷನ್ ಆಗಿ ವರ್ಕ್ ಮಾಡುತ್ತೆ. ಡೆಡ್ ಸೆಲ್ಸು ಮತ್ತು ಡರ್ಟನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯೂಸ್ ಮಾಡಬೇಕಾದ್ರೆ ಉಪ್ಪು ಪೂರ್ತಿಯಾಗಿ ಕರಗಿದ ಮೇಲೇ ನೀವು ಯೂಸ್ ಮಾಡಬೇಕು. ಮತ್ತು ಓಪನ್ ವುಂಡ್ಸ್ ಏನಾದರೂ ಇದ್ದರೆ ದಯವಿಟ್ಟು ಯೂಸ್ ಮಾಡಬೇಡಿ. ಫಸ್ಟ್ ಯೂಸ್ ಮಾಡ್ತಿದ್ರೆ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಅದಾದಮೇಲೆ ನೀವು ಬಳಸ್ಬೋದು. ವಾರಕ್ಕೆ ಒಂದೇ ಸರಿ ನೀವು ಇದನ್ನು ಬಳಸೋದಕ್ಕೆ ಬರುತ್ತೆ. ಪ್ರತಿದಿನ ಈ ರೀತಿಯಾಗಿ ರಬ್ ಮಾಡಬಾರ್ದು ಮೊಸರು ಮತ್ತು ಉಪ್ಪನ್ನು. ಮೊಸರನ್ನ ಬೇಕಾದರೆ ನೀವು ಡೈಲಿ ಹಾಕಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಬೋದು, ರಬ್ ಮಾಡಿ ನೀವು ಕ್ಲೀನ್ ಮಾಡ್ಕೋಬೋದು. ಬಟ್ ನೀವು ಉಪ್ಪನ್ನು ಬಳಸ್ತೀನಿ ಅಂತಂದರೆ ವಾರಕ್ಕೆ ಒಂದು ಸರಿ ಅಂತೆ ನೀವು ಉಪ್ಪನ್ನು ಮೊಸರು ಜೊತೆ ಮಿಕ್ಸ್ ಮಾಡಿ ಈ ರೀತಿಯಾಗಿ ರಬ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಉಪ್ಪು ಕರಗಿದ ಮೇಲೇ ನೀವು ಯೂಸ್ ಮಾಡಬೇಕು. ಉಪ್ಪು ಕ್ರಿಸ್ಟಲ್ಸ್ ಹಾಗೆ ಇದ್ದಾಗ ಯೂಸ್ ಮಾಡಬಾರ್ದು. ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದರೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ, ಅದರಲ್ಲಿ ಡೌಟೇ ಬೇಡ. ಆದರೆ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2 ಕಡೆ 30 ಸೆಕೆಂಡ್ ಈ ರೀತಿಯಾಗಿ ರಬ್ ಮಾಡಿ ಆದಮೇಲೆ ಒಂದು ಕ್ಲೀನಾಗಿರೋ ಬಟ್ಟೆಯಿಂದ ತೇವ ಮಾಡಿಕೊಂಡು ಈ ರೀತಿಯಾಗಿ ಒರೆಸ್ಕೊಳ್ಳಿ. ಇಲ್ಲ ಅಂತಂದರೆ ವಾಶ್ ಮಾಡ್ಕೋತೀವಿ ಅಂತಂದರೆ ನೀವು ವಾಶ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಸ್ಟೀಮಿಂಗು. ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಳ್ಳಿ. ತುಂಬ ಕುದಿಯೋ ರೀತಿ ಬಿಸಿನೀರೇನು ಬೇಡ, ನಾರ್ಮಲ್ ಬಿಸಿ ಇರಲಿ. ತುಂಬ ಬಿಸಿನೂ ಬೇಡ, ತುಂಬ ಉಗುರು ಬೆಚ್ಚಗೂ ಬೇಡ. ಒಂದು ಕಾಟನ್ ಬಟ್ಟೆ ಅಥವಾ ಕರ್ಚಿಫ್ ಏನಾದರೂ ಇರುತ್ತಲ್ಲ ಅದನ್ನು ನೀರಲ್ಲಿ ಡಿಪ್ ಮಾಡಿ ಎಕ್ಸ್ಟ್ರಾ ನೀರನ್ನು ಹಿಂಡ್ಕೋಬೇಕು. ಚೆನ್ನಾಗಿ ನೀರನ್ನೆಲ್ಲ ಹಿಂಡ್ಕೊಂಡಾದಮೇಲೆ ನಾವು ಕಂಕುಳು ಭಾಗಕ್ಕೆ ಈ ಬಟ್ಟೆನ ಕವರ್ ಮಾಡಬೇಕು. ಈ ರೀತಿಯಾಗಿ 2 ಸೈಡು 1 ನಿಮಿಷದಷ್ಟು ಇಟ್ಕೋಬೇಕಾಗುತ್ತೆ. ಒಂದು ಸೈಡು 1 ನಿಮಿಷ, ಇನ್ನೊಂದು ಸೈಡು 1 ನಿಮಿಷ. ಸೊ ಟೈಮ್ ಇದ್ದರೆ 2 ನಿಮಿಷ ತನಕನೂ ಇಟ್ಕೋಬೋದು. ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟು 30ರಿಂದ 40 ಸೆಕೆಂಡ್ ಆದರೂ ಇಟ್ಕೋಬೇಕಾಗುತ್ತೆ. ಸೊ ಈ ರೀತಿ ಸ್ಟೀಮ್ ತೊಗೊಳ್ಳೋದ್ರಿಂದ ಡೀಪ್ ಕ್ಲೀನ್ ಆಗುತ್ತೆ. ಮತ್ತು ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ. ಇದರಿಂದ ಸ್ಕಿನ್ ಗ್ಲೋ ಕೂಡ ಬರುತ್ತೆ. ಇಂಗ್ರೋ ಏರ್ಸು ಮತ್ತು ಬ್ಲ್ಯಾಕೆಟ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪು ಸ್ಕ್ರಬ್ಬಿಂಗ್ಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಒಂದು ಕ್ಲೀನಾಗಿರೋ ಬೌಲಿಗೆ 1ರಿಂದ 2 ಸ್ಪೂನಷ್ಟು ಪುಡಿ ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆನ ಪೌಡರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ 1 ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರು. ಕಿತ್ತಳೆ ಹಣ್ಣಿನ ಸಿಪ್ಪೆ ಇದ್ದರೆ ಅದನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಆನ್ಲೈನ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ, ತಗೊಂಡು ಯೂಸ್ ಮಾಡ್ಕೋಬೋದು. ಸೊ ಇದ್ರ ಜೊತೆಗೆ 1 ಸ್ಪೂನ್ನಷ್ಟು ಜೇನುತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ನಷ್ಟು ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ಸೊ ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಂಡರ್ ಆರ್ಮ್ಸ್ಗೆ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ 1 ನಿಮಿಷ ನಿಧಾನವಾಗಿ ಸ್ಕ್ರಬ್ ಮಾಡಬೇಕು, ರಬ್ ಮಾಡ್ತಾ ಬರಬೇಕು. ಸಕ್ಕರೆ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ ಮತ್ತು ನ್ಯಾಚುರಲ್ ಆಗಿ ಹೈಡ್ರೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ಹಾಗೆ ಆರೆಂಜ್ ಪೀಲ್ ಪೌಡರನ್ನು ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಸ್ಕಿನ್ ಲೈಟ್ ಆಗೋದಕ್ಕೆ ಮತ್ತು ಕಪ್ಪು ಏನಿರುತ್ತೆ ಡಾರ್ಕ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡೋದಕ್ಕೆ ಆರೆಂಜ್ ಪೀಲ್ ಪೌಡರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಕ್ಸೆಸ್ ಆಯಿಲನ್ನು ಕಂಟ್ರೋಲ್ ಮಾಡಿ ಪಿಗ್ಮೆಂಟೇಷನ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ.
ಹಾಗೆ ನಿಂಬೆ ರಸ ಮತ್ತು ಜೇನುತುಪ್ಪನ ಯೂಸ್ ಮಾಡಿರೋದ್ರಿಂದ ಇದು ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಲೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಎಕ್ಸೆಸ್ ಆಯಿಲನ್ನು, ಎಕ್ಸೆಸ್ ಸೀಬಮ್ ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡುತ್ತೆ. ಡೆಡ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ. ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಆಗಿ ಅಲ್ಲಿ ಪಿಂಪಲ್ಸ್ ಆಗುವಂಥದ್ದು ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಈ ರೀತಿ ಎಲ್ಲ ಆಗುವಂಥದ್ದು ಏನಿರುತ್ತಲ್ಲ, ಇದನ್ನೆಲ್ಲ ಕಡಿಮೆ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಜೇನುತುಪ್ಪ. ಸ್ಕ್ರಬ್ಬಿಂಗ್ ಆದಮೇಲೆ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಒಂದು ಬಟ್ಟೆನ ತೇವ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟ್ ನೀವು ವಾಶ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಅಂಡರ್ ಆರ್ಮ್ ಡಾರ್ಕ್ ಆಗೋದಕ್ಕೆ ಕಾರಣಗಳೇನು ಅಂತಂದರೆ ಫಿಸಿಕಲ್ ಇರಿಟೇಷನು, ಅಂದರೆ ಟೈಟ್ ಆಗಿರುವಂಥ ಬಟ್ಟೆಗಳನ್ನ ಹಾಕೋದು, ಅದು ತುಂಬ ಇರಿಟೇಟ್ ಮಾಡಿ ಸ್ಕಿನ್ ರ್ಯಾಷಸ್ ಆಗಿ ಅದು ಬ್ಲ್ಯಾಕ್ ಆಗುವಂಥದ್ದು. ಇನ್ನೊಂದು, ನಾವು ಯೂಸ್ ಮಾಡುವಂತಹ ಡಿಯೋಡ್ರೆಂಟ್ಗಳಿರ್ಬೋದು, ಪರ್ಫ್ಯೂಮ್ಗಳಿರ್ಬೋದು, ಕೆಮಿಕಲ್ ಇರುವಂತಹ ಡಿಯೋಡ್ರೆಂಟ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಅದರ ಸೈಡ್ ಎಫೆಕ್ಟ್ಸ್ ಆಗಿ ಬ್ಲ್ಯಾಕ್ ಆಗುವಂಥದ್ದು. ಇನ್ನೇನಾದರೂ ಮೆಡಿಕಲ್ ಕಂಡೀಷನು, ಡಯಾಬಿಟಿಕ್ ಇದ್ದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದರಿಂದನೂ ಕೂಡ ಬ್ಲ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ತುಂಬ ಎಕ್ಸೆಸ್ ಸ್ವೆಟ್ ಆಗ್ತಾ ಇರ್ತಾರಲ್ಲ, ಅಂಥವರಲ್ಲೂ ಕೂಡ ಅದು ಸರಿಯಾಗಿ ಕ್ಲೀನ್ ಮಾಡದೆ, ಸರಿಯಾಗಿ ಎಕ್ಸ್ಫೋಲಿಯೇಟ್ ಮಾಡದೆ ಅದನ್ನು ಹಾಗೆ ಬಿಡೋದ್ರಿಂದ ಬ್ಲ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಶೇವಿಂಗ್ ಮಾಡೋದ್ರಿಂದ ಕೆಲವರು ಏರ್ ರಿಮೂವ್ನ ಮಾಡೋದಕ್ಕೆ ಬ್ಲೇಡ್ಸ್ ಮತ್ತು ರೇಸರ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಆ ಭಾಗ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಕೆಲವ್ರಿಗೆ ತುಂಬ ಸ್ವೆಟ್ ಆದಾಗ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗುತ್ತೆ, ಅಲ್ಲಿ ಸ್ಮೆಲ್ ಬರುವಂಥದ್ದು, ಈ ರೀತಿ ಎಲ್ಲ ನೀವು ನೋಡಿರ್ಬೋದು ಕೆಲವರಲ್ಲಿ. ಸೊ ಅದು ಫಂಗಲ್ ಇನ್ಫೆಕ್ಷನ್ ಆಗಿ ಅದನ್ನು ಸರಿಯಾಗಿ ಟ್ರೀಟ್ ಮಾಡದೆ, ಕೇರ್ ಮಾಡದೆ ಹಾಗೆ ಬಿಟ್ಟರೆ ಅದು ಪಿಗ್ಮೆಂಟೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಪ್ರೆಗ್ನೆನ್ಸಿಯಲ್ಲಿ ಕೆಲವ್ರಿಗೆ ಅಂಡರ್ ಆರ್ಮ್ ಬ್ಲ್ಯಾಕ್ ಆಗುವಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಅದೆಲ್ಲ ಟೆಂಪ್ರವರಿ, ಕೆಲವು ಟೈಮ್ ಆದಮೇಲೆ ಅದು ಸರಿ ಹೋಗುತ್ತೆ. ಇಷ್ಟು ಕಾರಣಗಳಾಯಿತು. ಇನ್ನು ಕಪ್ಪಾಗದೇ ಇರೋ ರೀತಿ ತಡೆಗಟ್ಟೋದು ಹೇಗೆ ಅಂತೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ. ಅದಕ್ಕೂ ಮುಂಚೆ ಇವಾಗ ಸ್ಕ್ರಬ್ಬಿಂಗ್ ಆಯಿತು, ಅದಾದಮೇಲೆ ಒಂದು ಬ್ರೈಟನಿಂಗ್ ಮಾಸ್ಕನ್ನು ಹಾಕೋಬೇಕು. ಸೊ ಅದಕ್ಕೆ ಇವಾಗ ಒಂದು ಕ್ಲೀನಾಗಿರೋ ಬೌಲಿಗೆ 1 ಸ್ಪೂನ್ನಷ್ಟು ಮುಲ್ತಾನಿ ಮಿಟ್ಟಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಥವಾ 3/4 ಸ್ಪೂನ್ನಷ್ಟು ಲಿಕೋರೈಸ್ ಪೌಡರು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಮುಲ್ತಾನಿ ಬೇರೆ, ಮುಲೇತಿ ಬೇರೆ. ಹಾಗೆ ಇದ್ರ ಜೊತೆಗೆ 1 ಸ್ಪೂನ್ನಷ್ಟು ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. 1 ಅಥವಾ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡ್ರಾಯ್ತು. ಹಾಗೆ ಕಸ್ತೂರಿ ಅರಿಶಿನ, ವೈಲ್ಡ್ ಟರ್ಮರಿಕ್, ಇದು ಕೂಡ ಆನ್ಲೈನ್ಗಳಲ್ಲಿ ಸಿಗುತ್ತೆ, ಫ್ಯಾನ್ಸಿ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ, ತೊಗೋಬೋದು. 1/4 ಸ್ಪೂನಷ್ಟು ಕಸ್ತೂರಿ ಅರಿಶಿನ ಸೇರಿಸ್ಕೊಂಡು ರೋಸ್ ವಾಟರನ್ನು ಹಾಕ್ಕೋಬೇಕು. ಅದು ಮಿಕ್ಸ್ ಮಾಡೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ನೀವು ರೋಸ್ ವಾಟರನ್ನು ಸೇರಿಸ್ಕೋಬೋದು. ಬೇಕು ಅಂದರೆ ಜೊತೆಗೆ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಬರೀ ರೋಸ್ ವಾಟರನ್ನೇ ಹಾಕೋತೀವಿ ಅಂತಂದರೆ ರೋಸ್ ವಾಟರನ್ನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಿಕೋರೈಸ್ ಪೌಡರ್ನ ಸುಮಾರು ಹೆಸರುಗಳಿಂದ ಕರೀತಾರೆ. ಲಿಕೋರೈಸ್ ಪೌಡರು, ಮುಲೇತಿ ಪೌಡರು, ಜ್ಯೇಷ್ಠ ಮಧು, ಏಷ್ಟಿ ಮಧು, ಮಧುಚೂರ್ಣ, ಈ ಥರ ಎಲ್ಲ ತುಂಬ ಹೆಸರುಗಳಿದೆ. ಕನ್ಫ್ಯೂಸ್ ಮಾಡ್ಕೊಳ್ದೆ ಇದೆಲ್ಲದು ಒಂದೇ. ಸೊ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ನೀವು ತೊಗೋಬೋದು. ಇಲ್ಲ ಅಂದರೆ ಆನ್ಲೈನ್ಗಳಲ್ಲಿ ಸಿಗುತ್ತೆ, ಮಿಂತ್ರಾ, ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆನೂ ಸಿಗುತ್ತೆ. ನೀವು ಅಲ್ಲಿ ಸರ್ಚ್ ಮಾಡಿ ನೀವು ಶಾಪ್ ಮಾಡ್ಕೋಬೋದು. ಒಂದ್ಸರಿ ಇದೊಂದನ್ನು ನೀವು ತೆಗೆದಿಟ್ಕೊಂಡ್ರೆ ನೀವು ಫೇಸ್ ಪ್ಯಾಕ್ ರೀತಿಯಾಗೂ ಯೂಸ್ ಮಾಡ್ಬೋದು, ಈ ರೀತಿ ಅಂಡರ್ ಆರ್ಮ್ಗೂ ಯೂಸ್ ಮಾಡ್ಬೋದು. ಯಾಕಂದರೆ ಇದು ಪಿಗ್ಮೆಂಟೇಷನ್ನ ರಿಮೂವ್ ಮಾಡೋದಕ್ಕೆ ನಂಬರ್ 1 ಅಂತಲೇ ಹೇಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ರೀತಿ ಒಳ್ಳೆ ರಿಸಲ್ಟ್ ಕೊಡೋವಂತಹ ಒಂದು ಪೌಡರ್ ಇದು. 2 ಕಡೆ ಪ್ಯಾಕ್ ರೀತಿಯಾಗಿ ಅಪ್ಲೈ ಮಾಡಿ, ಒಂದು ನೋಡ್ತಾ ಇರ್ಬೋದು ನೀವು, ಒಂದು ದಪ್ಪ ಲೇಯರಾಗಿ ಅಪ್ಲೈ ಮಾಡಿ, ತುಂಬ ತೆಳುವಾಗಿ ಹಚ್ಚೋದಕ್ಕೆ ಹೋಗ್ಬಿಡಿ, ದಪ್ಪ ಲೇಯರಾಗಿ ಅಪ್ಲೈ ಮಾಡಿ 30 ನಿಮಿಷ ಇದನ್ನಾಗೆ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. 30 ನಿಮಿಷ ಆದಮೇಲೆ ಒಂದು ಬಟ್ಟೆನ ತೇವ ಮಾಡಿಕೊಂಡು ಈ ರೀತಿಯಾಗಿ ವೈಪ್ ಮಾಡ್ಕೊಳ್ಳಿ. ಕ್ಲೀನಾಗಿ ವೈಪ್ ಮಾಡ್ಕೋಬೇಕು. ವೈಪ್ ಮಾಡ್ಕೊಂಡಾದಮೇಲೆ ಒಂದ್ಸರಿ ಉಗುರು ಬೆಚ್ಚಗಿರೋವಂಥ ನೀರಿಂದ ವಾಶ್ ಮಾಡ್ಕೋಬೋದು ಅಥವಾ ತಣ್ಣೀರಿಂದ ವಾಶ್ ಮಾಡ್ಕೋಬೋದು. ಬಿಸಿ ನೀರನ್ನು ಬಳಸಬೇಡಿ. ನಾನಿಲ್ಲಿ ತೋರಿಸಿರೋವಂಥ ಇಷ್ಟು ರೆಮಿಡೀಸನ್ನು ನೀವು ಏರ್ ರಿಮೂವ್ ಮಾಡಿ 2 ದಿನ ಆದಮೇಲೆ ನೀವು ಬಳಸಬೇಕಾಗತ್ತೆ. ಏರ್ ರಿಮೂವ್ ಮಾಡಿ ಇಮಿಡಿಯೇಟಾಗಿ ನೀವು ಯೂಸ್ ಮಾಡೋದ್ರಿಂದ ರ್ಯಾಷಸ್ ಆಗುವಂಥದ್ದು, ಬರ್ನಿಂಗ್ ಸೆನ್ಸೇಷನ್, ಅಲರ್ಜಿ ಆಗುವಂಥದ್ದು ಈ ರೀತಿಯೆಲ್ಲ ಆಗಿರುತ್ತೆ. ಯಾಕಂದರೆ ಆಗಷ್ಟೇ ಏರ್ ರಿಮೂವ್ ಮಾಡಿ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಇಮಿಡಿಯೇಟಾಗಿ ನೀವು ರೆಮಿಡೀಸನ್ನು ಟ್ರೈ ಮಾಡಿದ್ರೆ ಬೇರೆ ರೀತಿ ಸೈಡ್ ಎಫೆಕ್ಟ್ಸು, ರಿಯಾಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ವಾಶ್ ಮಾಡ್ಕೊಂಡಾದಮೇಲೆ ಒಂದು ಕ್ಲೀನಾಗಿರೋ ಡ್ರೈ ಬಟ್ಟೆ ಅಥವಾ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು. ನೀರೇನು ಇರಬಾರ್ದು, ತೇವಾಂಶ ಇರಬಾರ್ದು. ಅದಾದಮೇಲೆ ಒಂದು ಈ ರೀತಿ ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಆನ್ಲೈನ್ಗಳಲ್ಲೂ ಸಿಗುತ್ತೆ. ಒಂದು ಈ ರೀತಿ ಕ್ಯಾಪ್ಸುಲನ್ನು ಕಟ್ ಮಾಡಿಕೊಂಡು ಅದರಲ್ಲಿರೋವಂಥ ಆಯಿಲನ್ನು ಬೆರಳಿಗೆ ಹಾಕ್ಕೊಂಡು ನೀಟಾಗಿ ರಬ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅದು ಸ್ವಲ್ಪ ವಾಮ್ ಆಗಬೇಕು. ಅದಾದಮೇಲೆ ಕಂಕ್ಳಿಗೆ ನೀಟಾಗಿ ಹಚ್ಚಿ ಮಸಾಜ್ ಮಾಡಿ ಒಂದು 30 ರಿಂದ 40 ಸೆಕೆಂಡು ಚೆನ್ನಾಗಿ ಅದನ್ನು ಮಸಾಜ್ ಮಾಡಿ ಹಾಗೆ ಬಿಟ್ಬಿಡಿ.
ವಿಟಮಿನ್ ಇ ಕ್ಯಾಪ್ಸೂಲ್ ಸಿಕ್ಕಿಲ್ಲ ಅಂತಂದರೆ ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಇರುತ್ತಲ್ವಾ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಎಣ್ಣೆನ ಅಪ್ಲೈ ಮಾಡಿ ಆದಮೇಲೆ ತುಂಬ ದಿನಗಳ ತನಕ ಕ್ಲೀನ್ ಮಾಡದೆ ಅದನ್ನು ಹಾಗೆ ಬಿಡೋ ಹಾಗಿಲ್ಲ. ನೀವು ಇವತ್ತು ನೈಟ್ ಏನಾದರೂ ಅಪ್ಲೈ ಮಾಡಿದರೆ ನೆಕ್ಸ್ಟ್ ಮಾರ್ನಿಂಗ್ ಬಿಸಿನೀರಿಂದ ನೀವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಬೆಳಗ್ಗೆ ಅಪ್ಲೈ ಮಾಡಿದರೆ ಸಂಜೆ ಅಷ್ಟರಲ್ಲಿ, ಸಂಜೆ ಮಲಗೋದಕ್ಕಿಂತ ಮುಂಚೆ ಬಿಸಿ ನೀರನ್ನು ಬಟ್ಟೆಯಿಂದ ನೀಟಾಗಿ ಅದನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ವಾರದಲ್ಲಿ 2 ಸರಿ ಈ ರೀತಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.